ಫಸ್ಟ್ ಆಫ್ ಆಲ್ ಆಲ್ಫಾ ಪಿಕ್ಚರ್ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ದಟ್ಸ್ ಅ ಗುಡ್ ನ್ಯೂಸ್. ಇದರಲ್ಲಿ ಒಂದು ಖುಷಿ ಪಡೋ ವಿಚಾರ ಏನು ಅಂದರೆ, ಇಂಡಸ್ಟ್ರೀಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನಾವು ಕಾಪಾಡ್ಕೋಬೇಕು, ಅದನ್ನು ಇನ್ನೊಂದು 10 ಜನಕ್ಕೆ ಹೇಳಬೇಕು ಚೆನ್ನಾಗಿದೆ ಅಂತ. ನಾನು ನೋಡಿರೋ ರೀಸೆಂಟ್ ಫಿಲಮ್ಸಲ್ಲಿ ನನಗೆ ಇವತ್ತು ಆಲ್ಫಾ ನಂಗೆ ಭಾಳ ಇಷ್ಟವಾಯಿತು. ಹೇಮಂತ್ ಆ್ಯಸ್ ಅ ಹೀರೋ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಕಾರ್ತಿಕ್ ಅವರಾಗಿರಲಿ ಆ್ಯಸ್ ಅ ಫೆಲೋ ಆರ್ಟಿಸ್ಟ್, ನಮ್ಮ ಹೀರೋಯಿನ್ ಮೇಡಮ್ಸ್ ಆಗಿರಲಿ, ಡೈರೆಕ್ಟರ್ ಸರ್ದಂತೂ ಎಕ್ಸ್ಟ್ರಾರ್ಡ್ನರಿ ವರ್ಕು. ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನ್ಯೂ ಕಮರ್ಸ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ. ಐ ಥಿಂಕ್ ಈಗ ಪ್ರೇಕ್ಷಕರು ನೀವು ಸ್ವಲ್ಪ ಕರುಣೆ ತೋರಿಸ್ಬೇಕು, ಎಲ್ಲರೂ ಬಂದು ಈ ಪಿಕ್ಚರ್ನ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಬೇಕು, ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ. ಇವತ್ತು 2ನೇ ಪಿಕ್ಚರ್ ನಾನು ತುಂಬ ಇಷ್ಟಪಟ್ಟು ನೋಡಿದ್ದು. ಮೊದಲನೇ ಪಿಕ್ಚರು ನಮ್ಮ ಅಣ್ಣನ ಪಿಕ್ಚರು, ಸೆಕೆಂಡ್ ಪಾರ್ಟ್ ಕೇಸ್ ಟು ಸೀತಾರಾಮ್ ಬಿನೋಯ್, ಕೇಸ್ ಟು ಸೀತಾರಾಮ್ ಬಿನೋಯ್ ಅಂತ. ಇದು 2ನೇ ಪಿಕ್ಚರ್ ಆಲ್ಫಾ. 2 ಪಿಕ್ಚರು ಚೆನ್ನಾಗಿದೆ. ದಯವಿಟ್ಟು ಪ್ರೇಕ್ಷಕರೆಲ್ಲ ಬಂದು ಪ್ರೋತ್ಸಾಹಿಸಬೇಕು, ಸಪೋರ್ಟ್ ಮಾಡಬೇಕು, ಬೆಳೆಸಬೇಕು. ನಾವೆಲ್ಲ ಬೆಳಿಬೇಕಾದ್ರೆ ನಮ್ಮನ್ನೆಲ್ಲ ಹೇಗೆ ನೀವು ಬೆನ್ನು ತಟ್ಟಿ ಬೆಳೆಸಿದ್ರು, ತಪ್ಪು ಮಾಡಿದಾಗ ತಿದ್ದರು, ಹಾಗೆ ಈಗಿನ ಕಾಲದ ಮಕ್ಕಳಿಗೂ ಹುಡುಗರಿಗೂ ಇದೇ ಥರ ನೀವು ಸಪೋರ್ಟ್ ಮಾಡಬೇಕು. ಇಂಡಸ್ಟ್ರಿ ಚೆನ್ನಾಗಾಗುತ್ತೆ, ಇಂಡಸ್ಟ್ರಿಯಿಂದ ಒಳ್ಳೊಳ್ಳೆ ಕಲಾವಿದರು, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡೋದನ್ನ ನಿಲ್ಲಿಸಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಬೇಕು ಕಲಾವಿದರ ಮೇಲೆ ಹಾಗೂ ಚಿತ್ರರಂಗದ ಮೇಲೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಸೊ ಮಚ್. ಎಸ್, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಫಸ್ಟ್ಲಿ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ. ಕಾರ್ತಿಕ್ ಮಹೇಶ್ ಅವರು ಡಿಫ್ರೆಂಟ್ ಕಾರ್ತಿಕ್ ಆಗಿ ಕಾಣಿಸ್ಕೊಂಡಿದ್ದು ತುಂಬ ಖುಷಿ ಇದೆ. ಒಂದು ಜಾನರಲ್ಲಿ ಕಾರ್ತಿಕ್ ಅವ್ರನ್ನ ನೋಡ್ತೀವಿ, ಈ ಜಾನರ್ ಕಾರ್ತಿಕ್ ಮಹೇಶಲ್ಲಿ ಇದೆ ಅಂತ ನನಗೂ ಈ ಮೂವಿ ಮುಖಾಂತರ ಗೊತ್ತಾಗಿದ್ದು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಹೇಮಂತ್ ಅವರೇ ಇದು ನಿಮ್ಮ ಫಸ್ಟ್ ಮೂವಿ, ಬಟ್ ನನಗೆ ಫಸ್ಟ್ ಮೂವಿ ಅಂತ ಅನಿಸಿಲ್ಲ. ತುಂಬ ಹಾರ್ಡ್ ವರ್ಕ್, ಡೆಡಿಕೇಶನಿಂದ ಕೊಟ್ಟು ಎಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಮೂವಿಲೂ ಹೀರೋಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದ್ದರೆ ವಿಲನ್ಗೆ ಸ್ವಲ್ಪ ಇರುತ್ತೆ, ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ಇಬ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದ್ದು, ಇಬ್ಬರು ನಾನು ಕಮ್ಮಿ ನೀನು ಕಮ್ಮಿ, ನನಗೆ ಇಬ್ಬರು ಸಖತ್ತಾಗಿ ಫೈಟ್ ಕೊಟ್ಟು ಮಾಡಿದರೆ ಅದಕ್ಕೆ ಖುಷಿ ಆಯಿತು. ಆ್ಯಂಡ್ ಇಬ್ಬರು ಹೀರೋಯಿನ್ಸ್ ಕೂಡ ಪ್ರೀತಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಎಸ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಲ್ಫಾ ಸಿನಿಮಾ ಇಟ್ಸ್ ಅ ಬಿಗ್ ಕಾಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಬ್ಬರದು ಟಗ್ ಆಫ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ನಾನು ಕಾರ್ತಿಕ್ ಬ್ರೋನ ಹೀರೋ ಆಗಿ ನೋಡಿದ್ದೆ. ಇದರಲ್ಲಿ ಲೈಕ್ ಡಿಫ್ರೆನ್ಷಿಯೇಟಾಗಿ ನೋಡ್ತಿರೋದು ನಮಗೆಲ್ಲರಿಗೂ ತುಂಬ ಖುಷಿ ಇದೆ. ಆ್ಯಂಡ್ ಇವರು ಭವ್ಯ ಅವರು ಹೇಳಿದಾಗೆ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ. ಸೊ ಅವ್ರದ್ದು ಫೈಟ್ ಆಗಲಿ, ಡಾನ್ಸ್ ಆಗಲಿ, ಪ್ರತಿಯೊಂದೂ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಆಲ್ಫಾ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಮೂವಿ ಆಲ್ಫಾ ಇದ್ದಾಗೆ ಇದೆ. ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆಯ ಸಿನಿಮಾ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಪ್ರತಿಯೊಬ್ಬರನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಆ್ಯಂಡ್ ಥ್ಯಾಂಕ್ ಯು ನಿಮ್ಮ ಬಗ್ಗೆ, ಇವ್ರ ಬಗ್ಗೆ ಅಂತೂ ಹೇಳೋಕ್ಕೆ ಆಗಿಲ್ಲ. ಆ್ಯಕ್ಷನ್ ಅಂತೂ ಮೂವಿಯಲ್ಲಿ ಅದ್ಭುತವಾಗಿದೆ, ಸೂಪರಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇವ್ರದ್ದು ಫ್ಯಾನ್ ಆಗೋಗಿದ್ದೀನಿ. ಯಾಕಂದರೆ ಇವ್ರ ಸ್ಮೈಲು, ಇವ್ರ ಸ್ಟೈಲು ಈಗಿನ ಕಾಲದಲ್ಲಿ ಯಾರೂ ಇಲ್ಲ ಈ ಥರ ಹೀರೋ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವ್ರ ಸ್ಟಂಟ್ ಆಗಲಿ, ಡ್ಯಾನ್ಸ್ ಆಗಲಿ ಅಷ್ಟು ಸ್ಟೈಲಿಶ್ ಆಗಿ. ಬರೋಕ್ಕಿಂತ ಮುಂಚೆನೇ ನಾನು ಒಂದು ವಾರ ಮುಂಚೆನೇ ನಿಮ್ಮದು ಟೀಸರು ಅದೆಲ್ಲ ನೋಡಿದ್ದೆ. ಆವಾಗಲೇ ಯಾರಪ್ಪ ಒಳ್ಳೆ ಹೀರೋ ಬಂದಿದ್ದಾರೆ ಒಂದು ಕನ್ನಡಕ್ಕೆ ಅಂತ ನಾನೇ ಸುಸ್ತಾಗಿದ್ದೆ. ಇವತ್ತು ಲೈವಾಗಿ ನೋಡಿದೆ. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ, ಅಷ್ಟು ರಿಚ್ ಆಗಿದ್ರು, ಅಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ. ಆ್ಯಕ್ಟಿಂಗು ಫಸ್ಟ್ ಟೈಮು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂವಿಲಿ, ತುಂಬ ಚೆನ್ನಾಗಿದೆ. ಕಾರ್ತಿಕ್ ಮಹೇಶ್ ಸರ್ ಅಂತೂ ವಿಲನ್ ಕ್ಯಾರೆಕ್ಟ್ರಿಗೆ ಮಾಡಿಸ್ದಂಗಿದ್ದಾರೆ, ಟೆರರ್ ಆಗಿದ್ದಾರೆ. ಆಮೇಲೆ ಮೇಡಮ್ ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ಒಂದು ಫ್ಲೋ ಅಲ್ಲಿ ತುಂಬ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿ ಹೋಗಿದೆ. ಯಾಕಂದರೆ ಅವ್ರ ತಂದೆನ ಅಷ್ಟು ಒಳ್ಳೆ ಥರ ತೋರಿಸ್ಬಿಟ್ಟು ಕೊನೆಗೆ ಅವ್ರನ್ನೇ ಇದು ಮಾಡ್ತಾರೆ. ಅದು ತುಂಬ ಬೇಜಾರಾಯಿತು. ಯಾಕಂದರೆ ನಿಮ್ಮಪ್ಪ ಅಲ್ಲ, ಸಾರಿ ಇವರಪ್ಪ, ಅಯ್ಯೋ ಇವರಪ್ಪ, ನನಗೆ ತುಂಬ ಬೇಜಾರಾಯಿತು. ಅಯ್ಯೋ ಆ ಥರ ಆಗಬಾರ್ದಾಗಿತ್ತು ಇವ್ರ ತಂದೆ ಅಂತ. ಆ ಥರ ಒಂಥರ ಸೆಂಟಿಮೆಂಟ್ ಫೀಲ್ ಆಗೋ ಥರ ಒಂದು ಅದು ರಿಯಲ್ ಥರ ತೆಗೆದಿದ್ರೇ ಫೀಲ್ ಬರೋದು. ಡೈರೆಕ್ಟರ್ ಸರ್ ಅಂತೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಮೂವಿನ. ಒಂದು ಆ್ಯಕ್ಷನ್ ಆಗಲಿ, ಫೈಟ್ ಆಗಲಿ, ಸಾಂಗ್ ಆಗಲಿ, ಎಲ್ಲದಕ್ಕಿಂತ ಜಾಸ್ತಿ ಇವ್ರ ಡ್ಯಾನ್ಸು ನನಗೆ ತುಂಬ ಇಷ್ಟ ಆಯಿತು. ಇವ್ರ ಸ್ಟೈಲು ಅಲ್ಲು ಅರ್ಜುನ್ ಥರ ನನಗೆ ಫೀಲ್ ಆಯಿತು. ಆ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಸ್ಟೈಲು ಎಲ್ಲ
ಅಷ್ಟು ಚೆನ್ನಾಗಿ ಇಷ್ಟ ಆಯಿತು ನನಗೆ ಈ ಮೂವಿ. 100% 100 ಡೇಸ್ ಓಡೋದಂತೂ ಗ್ಯಾರಂಟಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಎಲ್ಲರಿಗೂ ಕೇಳ್ಕೊತೀನಿ ಈ ಥರ ಹೊಸ ಪ್ರತಿಭೆನ ಬೆಳೆಸಿ. ಹಂಗೆ ನೀವು ನಮ್ಮ ಮಗಂದು ಮಾಡ್ತಾಯಿದ್ದೀನಿ, ಅವ್ರು ಕರೆದಾಗ ದಯವಿಟ್ಟು ಬನ್ನಿ. ಸರ್ ಅಂತೂ 3 ಸಲ ಕರೆದ್ರು ಬಂದಿಲ್ಲ, ಅವ್ರು 1 ಸಲ ಕಾಟಾಚಾರಕ್ಕೆ ಕರೆದ್ರು ನಾನು ಇವತ್ತು ಬಂದಿದ್ದೀನಿ ಸರ್. ಇದೇ ಥ್ಯಾಂಕ್ ಯು ಸರ್. ಇದೇ ಖುಷಿಲಿ ಏನೂ ಇಲ್ಲ. ಚೆನ್ನಾಗಿದೆ ಆ್ಯಂಡ್ ಆ್ಯಕ್ಷನ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಕಾರ್ತಿಕ್ ಆ್ಯಸ್ ಎ ನೆಗೆಟಿವ್ ತುಂಬ ದಿನಗಳ ನಂತರ ನೋಡಿರೋದು. ಎಷ್ಟು ಸೀರಿಯಲ್ ಆಗಿರಲಿ, ಮೂವಿಲಾಗಿರಲಿ ತುಂಬ ಪಾಸಿಟಿವ್ ಆಗಿ ಮಾಡಿದ್ರು. ಸೊ ನೆಗೆಟಿವಲ್ಲಿ ಹೇಗೆ ಕಾಣಿಸ್ತಾರೆ ಅನ್ನೋದು ನನ್ನ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಇಟ್ ರಿಯಲಿ ಗುಡ್ ಜಾಬ್. ಆ್ಯಂಡ್ ಎಲ್ಲರೂ ಪಾತ್ರ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಆ್ಯಕ್ಷನ್ ಓರಿಯೆಂಟೆಡ್ ಆ್ಯಂಡ್ ವಿತ್ ಅ ವೆರಿ ಗುಡ್ ಮೆಸೇಜ್. ಸೊ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಇಂಥ ಮೂವಿನ ಡೆಫಿನೆಟ್ ಆಗಿ ಎಲ್ಲರೂ ಬಂದು ನೋಡಬೇಕು. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಹಿಟ್. ಸೊ ಕಂಗ್ರ್ಯಾಚುಲೇಷನ್ ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಫಸ್ಟ್ ಮೂವಿ ಮಾಡಿದ್ದಾರೆ ಅಂತ ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಅವ್ರ ಬಾಡಿ ಮೇಂಟೈನ್ ಮಾಡಿರೋದು ಅಮೇಝಿಂಗ್. ಆ್ಯಂಡ್ ಸ್ಕ್ರೀನ್ ಮೇಲೆ ಅಮೇಝಿಂಗ್. ಆ್ಯಂಡ್ ಐ ಲೈಕ್ ಎವ್ರಿ ಫೈಟಿಂಗ್ ಸೀನ್ಸ್. ಆ್ಯಕ್ಚುಲಿ ಮ್ಯೂಸಿಕ್ ಎಲ್ಲ ಡಾನ್ಸ್ ಮಾಡೋ ಥರ ಇತ್ತು. ನನಗೆ BGM ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕಾರ್ತಿಕ್ ಅವರು ನಾನು ಆ ಲುಕ್ಕಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಒಂದು ಸರ್ಪ್ರೈಸಿಂಗ್ ರೋಲ್ ಮಾಡಿದ್ದಾರೆ. ಆ್ಯಂಡ್ ಎಂಡ್ವರೆಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವರು ಕೂಡ ಇನ್ಸ್ಪೆಕ್ಟರ್ ರೋಲ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸೊ ಓವರ್ ಆಲ್ ಟೀಮ್ ಫೀಲ್ ವೆರಿ ಪ್ರೌಡ್ ಆ್ಯಕ್ಚುಲಿ. ಕನ್ನಡ ಇಂಡಸ್ಟ್ರೀಲಿ ಎಲ್ಲರೂ ಸೇರಿ ಇಷ್ಟೊಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಸೊ ಗುಡ್ ಲಕ್ ಟು ದ ಓಲ್ ಟೀಮ್. ಎಲ್ಲರೂ ಥಿಯೇಟರ್ಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಅವ್ರ ಬಾಡಿ ನೋಡೋಕ್ಕೋಸ್ಕರನಾದರೂ ಬರಲೇಬೇಕು. ಅಮೇಝಿಂಗ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದೆ. ಸೊ ಆಲ್ಫಾ ಸಿನಿಮಾ ಇವಾಗ ಥರ ನೋಡಿದ್ವಿ, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹೇಮಂತ್ ಅವರ ಮೊದಲನೇ ಸಿನಿಮಾ ಥರ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಆ್ಯಂಡ್ ನಾನು 19 ವರ್ಷದಿಂದ ಸರ್ಕಸ್ ಮಾಡ್ತಾಯಿದ್ದೀನಿ, ಬಾಡಿ ಮಾಡೋಕ್ಕೆ ಆಗ್ತಿಲ್ಲ. ಬಟ್ ಮೊದಲನೇ ಸಿನಿಮಾಲೇ ಅಮೇಝಿಂಗ್ ಆಗಿ ಮಾಡಿದ್ದೀರ. ಆ್ಯಂಡ್ ಕಾರ್ತಿ ಅನ್ಎಕ್ಸ್ಪೆಕ್ಟೆಡು ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾನೆ ಕಾರ್ತಿ. ನಾನು ಒಂದು ಡೊಳ್ಳು ಸಿನಿಮಾ ನೋಡಿದ್ದೆ, ಅದಾದಮೇಲೆ ಈ ಸಿನಿಮಾಲಿ ಇಷ್ಟೊಂದು ಒಂದು ವಿಲನ್ ಇಷ್ಟು ಕ್ಯಾರೆಕ್ಟರ್ ಮಾಡಿ ಒಂದು ಅಮೇಝಿಂಗ್ ರೆಸ್ಪಾನ್ಸ್ ಸಿಕ್ತು ಅವನಿಗೆ. ಸೂಪರ್ ಡಲ್ಲಿಂಗ್. ಆ್ಯಂಡ್ ಮೇಡಮ್ ಇಬ್ಬರೂ ಹೀರೋಯಿನ್ಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಾಡಿದಂಥ ಪ್ರತಿಯೊಂದು ಪಾತ್ರನೂ ಅಷ್ಟೇ. ನಮ್ಮ ಬಾಲು ಅವನು ಕೂಡ ತುಂಬ ಚೆನ್ನಾಗಿ ಮಾಡ್ಯಾನೆ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಆಲ್ಫಾ ಮೂವಿ ಹೇಳ್ಬೇಕಂದ್ರೆ ಸೊಸೈಟಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಯಾರ್ಯಾರು ಡ್ರಗ್ಸು ಅದು ಇದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಪ್ರಾಬ್ಲಮ್ ಆಗುತ್ತೆ, ಫ್ಯಾಮಿಲಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಈ ಮೂವಿ ನೋಡೋ ಮೇಲೆ ನನಗೆ ತುಂಬ ಬುದ್ಧಿ ಬಂದಿದೆ. ಯಾವ ಥರ ಸೊ ಇನ್ನೂ ಎಷ್ಟು ಜನ ಈ ಮೂವಿ ನೋಡಿಲ್ಲ, ಆಲ್ಫಾ ಮೂವಿನ, ಎಲ್ಲರೂ ಬಂದು ನೋಡಲೇಬೇಕು. ನಮಸ್ಕಾರ. ನಕ್ಕಲೇ. ಥ್ಯಾಂಕ್ ಯು. ನಮಸ್ಕಾರ. ಈಗಷ್ಟೇ ಆಲ್ಫಾ ನೋಡಿದೆ. ತುಂಬ ಯೂನಿಕ್ ಆದ ಸಬ್ಜೆಕ್ಟ್. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಸ್ಟಾರ್ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಡೆಬ್ಯೂ ಮಾಡಿದ್ದಾರೆ ಇವರು, ವೆರಿ ಪ್ರಾಮಿಸಿಂಗ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ ಹೇಳಬೇಕಂತಂದರೆ ಅವರು ಪ್ರೂವ್ ಮಾಡಿದ್ದಾರೆ ವರ್ಸಟೈಲ್ ಆ್ಯಕ್ಟರ್ ಅಂತ. ಲಿಟ್ರಲಿ ನನಗೆ ಅವ್ರದ್ದು ಇಂಟ್ರಡಕ್ಷನ್ ನೋಡ್ತಿರ್ಬೇಕಾದ್ರೆ ಮಾರ್ಕೋ ಮೂವಿ ಮತ್ತು KGF ಮೂವಿ ನೆನಪಾಗ್ತಾಯಿತ್ತು. ಆ್ಯಂಡ್ ವೆರಿ ನೈಸ್. ಅವ್ರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಒಟ್ಟಾರೆ ಆಲ್ಫಾ ಲೈಕ್ ವೆರಿ ನೈಸ್. ಎಲ್ಲರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಹೋಗಿ ಆಲ್ಫಾ ನೋಡಿ. ಇಡೀ ಆಲ್ಫಾ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಈಗ ಆಲ್ಫಾ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಡೈರೆಕ್ಟ್ರ್ ವಿಜಯ್ ಸರ್ ಜೊತೆಗೆ ನಾನು ಹೊಯ್ಸಳ ಪಿಕ್ಚರಲ್ಲಿ ವರ್ಕ್ ಮಾಡಿದ್ದೆ. ಅವ್ರಿಗೆ ಕಟ್ಕೊಡೋ ಪ್ಲೇ ಭಾಳ ಇಷ್ಟ ಆಗೈತೆ ಪಿಕ್ಚರ್ ಒಳಗೆ. ಆ್ಯಂಡ್ ಈ ಸಿನಿಮಾದ ಪ್ಲೇನು ಭಾಳ ಇಂಟ್ರೆಸ್ಟಿಂಗಾಗಿ ಕಟ್ಕೊಟ್ಟಿದ್ದಾರೆ. ಟ್ರೈಲರ್ ನೋಡಿದ್ರೆ ಮೋಸ್ಟ್ಲಿ ನಿಮಗೆ ಅದೊಂದು ಪ್ಯೂರ್ಲಿ ಆ್ಯಕ್ಷನ್ ಡ್ರಾಮಾ ಅಂತ ಅನಿಸ್ತಿರ್ತೈತಿ. ಬಟ್ ಸಿನಿಮಾಗೆ ಬಂದರೆ ನಿಮಗೆ ಆ್ಯಕ್ಷನ್ ಡ್ರಾಮಾ ಜೊತೆಗೆ ಒಂದು ಪ್ರಾಪರ್ ಫ್ಯಾಮಿಲಿ ಡ್ರಾಮಾನು ಅಂತ ಅನಿಸುತ್ತೆ. ಆ್ಯಂಡ್ ಒಂದು ಎಮೋಷ್ನಲ್ ಡ್ರಾಮಾ ಅದನ್ನು ಕಟ್ಕೊಟ್ಟಾರೆ. ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಲೇಸ್ ಜೊತೆ ಕಟ್ಕೊಟ್ಟಾರೆ. ಆ್ಯಂಡ್ ಹೇಮಂತ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಪ್ರೆಸೆನ್ಸ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಆ್ಯಕ್ಷನ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅಯಾನ ಅವರು, ಗೋಪಿಕಾ ಅವರು ಮತ್ತು ಕಾರ್ತಿಕ್ ಅವರು ತುಂಬ ಒಳ್ಳೆ ಕ್ಯಾಸ್ಟಿಂಗ್ ಇದೆ. ರಮೇಶ್ ಇಂದ್ರ ಸರ್ ಆಗಿರ್ಬೋದು, ನಮ್ಮ ಬಾಲು ನಾಗೇಂದ್ರ ಅವರು, ಆಮೇಲೆ
ಮಾಂತೇಶ್ ಆ್ಯಂಡ್ ಇನ್ನೊಬ್ರು ಹೇಮಂತ್ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಅವರು ಸುಮಾರು ಜನ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಇರುವಂಥ ಅಚ್ಯುತಣ್ಣ, ಅವಿನಾಶ್ ಸರ್, ತುಂಬ ಒಳ್ಳೆ ಆ್ಯಕ್ಟ್ರೆಸ್ ಇರುವಂಥ ಸಿನಿಮಾ. ಆ್ಯಂಡ್ ಕಾರ್ತಿ, ಐ ಲವ್ಡ್ ಹಿಮ್ ಇನ್ ಅ ನೆಗೆಟಿವ್ ರೋಲ್. ತುಂಬ ಒಳ್ಳೆ ಕ್ಯಾಸ್ಟಿಂಗು, ತುಂಬ ಒಳ್ಳೆ ಪ್ಲೇ ಇರುವಂಥ ಒಂದು ಸಿನಿಮಾ. ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಟೀಮ್ ಆಲ್ಫಾ. ಎಲ್ಲರಿಗೂ ನಮಸ್ಕಾರ. ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ಹೇಮಂತ್ ಕುಮಾರ್ ಅವರ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಅವ್ರ ಶರ್ಟ್ ಹರಿದಾಗ ವಿಸಲ್ ಬೀಳಿಲ್ಲ ಅಂದರೆ ನನ್ನ ಹೆಸರೇ ಬೇರೆ. ಅಂದರೆ ಎಲ್ಲರೂ ಕಿರಿಚ್ತಾ ಇದ್ರು ಥಿಯೇಟ್ರಲ್ಲಿ. ಭಾಳ ಖುಷಿ ಆಯಿತು. ಅಂದರೆ ಬಾಡಿ ಅಂದರೆ ಇಟ್ಸ್ ನಾಟ್ ಜಸ್ಟ್ ಒಂದು ಬರೀ ಜಿಮ್ಗೆ ಹೋದ್ರು ಅಂತ ಅಷ್ಟೇ, ಅದೊಂದು ಡೆಡಿಕೇಶನ್, ಅದೊಂದು ಡಿಸಿಪ್ಲಿನ್ ಅವ್ರು ತೋರಿಸಿದ್ರು ಅವ್ರ ಮೊದಲನೇ ಸಿನಿಮಾದಲ್ಲಿ. ಭಾಳ ಚೆನ್ನಾಗಿ ಮಾಡಿದ್ರು. ಕಾರ್ತಿಕ್ ಮಹೇಶ್ ನನ್ನ ಮೊದಲನೇ ಸಿನಿಮಾದ ಹೀರೋ, ಅವನ ಮೊದಲನೇ ಸಿನಿಮಾ ಡೈರೆಕ್ಟರ್ ನಾನು. ಅವನ್ನ ಈ ಥರ ಪರ್ಫಾರ್ಮ್ ಮಾಡೋದು ನೋಡಿ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಹಿ ಈಸ್ ಗ್ರೋನ್ ಅ ಲಾಟ್ ಆಸ್ ಅನ್ ಆ್ಯಕ್ಟರ್. ಅವ್ನ ಫಸ್ಟ್ ಫಿಲ್ಮಿಂದ ಇಲ್ಲಿವರೆಗೂ ಭಾಳ ಆ್ಯಸ್ ಅನ್ ಆ್ಯಕ್ಟರ್ ಭಾಳ ಇಂಪ್ರೂವ್ಮೆಂಟ್ ಕಾಣ್ತಿದೆ. ಅವನು ವಿಲನ್ ಆಗಿದ್ದರೂ ಕೂಡ ಅಂದರೆ ಅದರಲ್ಲೂ ಒಂದು ಹೀರೋಗಿರಿ ಕಾಣಿಸ್ತಾ ಇತ್ತು. ಸೊ ಭಾಳ ಖುಷಿ ಆಯ್ತು ನೋಡಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ರು. ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಬಂದೆಲ್ಲ ಥಿಯೇಟರ್ಸ್ ಅದ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್.